ದರ್ಶನ್ ತೂಗುದೀಪ ಇದೊಂದು ಅಪ್ಪಟ 916 ಬಂಗಾರ. ಇವರ ಹೆಸರು ನೆನಪಾಗ್ತಿದ್ದಂಗೆ ಅಭಿಮಾನಿಗಳ ಎದೆಯಲ್ಲಿ ಪ್ರೀತಿ ಮತ್ತು ಧೈರ್ಯ ಶುರುವಾದರೆ ವಿರೋಧಿಗಳ ಎದೆಯಲ್ಲಿ ನಡುಕ ಸ್ಟಾರ್ಟ್ ಆಗುತ್ತೆ. ಅದ್ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಇವರಿಗಿರೋ ಫ್ಯಾನ್ ಬೇಸು ಇನ್ಯಾರಿಗೂ ಇಲ್ಲ. ಇವರಲ್ಲಿ ಅದೇನು ನೋಡಿಬಿಟ್ಟು ಹುಚ್ಚ ಅಭಿಮಾನ ಇಟ್ಕೊಂಡಿದ್ದಾರೋ ಆ ದೇವ್ರಿಗೆ ಗೊತ್ತು. ಇವ್ರಿಗೂ ಇರೋ ಅಭಿಮಾನಿಗಳ ಮಧ್ಯೆ ಇರೋ ಸಂಬಂಧ ಎಂಥದ್ದಂದರೆ ತಾಯಿ ಮಗನ ಮಧ್ಯೆ ಪವಿತ್ರವಾದ ಪ್ರೀತಿ ಇರುತ್ತಲ್ಲ, ಅದೇ ಥರ ಇವ್ರಿಗೂ ಇರೋ ಅಭಿಮಾನಿಗಳ ಮಧ್ಯೆ ಪ್ರೀತಿ ಇದೆ. ಒಂದು ಕಾಲದಲ್ಲಿ ಹೀರೋ ಅಂದರೆ ಹೆಂಗಿರಬೇಕು ಅಂತ ಕೇಳಿದರೆ ಹೀರೋ ಅಂದರೆ ಹಿಂಗಿರಬೇಕು ಅನ್ನೋ ರೇಂಜಲ್ಲಿದ್ದರು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಇವರು ಮಾಡದೇ ಇರೋ ಅಭಿನಯಗಳೇ ಇಲ್ಲ. ಇವರು ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗಿಂದ ಇದುವರೆಗೂ ಕಲಾ ಸರಸ್ವತಿ ಇವ್ರ ಕೈ ಬಿಟ್ಟಿಲ್ಲ. ಒಂದು ಕಾಲದಲ್ಲಿ ಇವ್ರು ಎಂಥ ಟ್ರೆಂಡ್ ಸೆಟ್ ಮಾಡಿದ್ರು ಅಂದರೆ ಇವರ ನಂಬಿ ಬಂಡವಾಳ ಹಾಕಿದರೆ ಲಾಭ ಗಳಿಸೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಟ್ರೆಂಡು ಸೆಟ್ ಮಾಡಿದರು. ಇವ್ರ ಮೇಲೆ ಬಂಡವಾಳ ಸುರಿದ್ರೆ ಹೆಂಗೋ ಲಾಭ ಮಾಡೇ ಮಾಡ್ತೀವಿ ಅಂತ ಪ್ರೊಡ್ಯೂಸರ್ಗಳು ಯಾವುದ್ಯಾವುದೋ ಮೂವಿನ ಇವ್ರ ಕೈಲಿ ಮಾಡಿಸಿ ದುಡ್ಡಂತೂ ಮಾಡಿಕೊಂಡ್ರು. ಈ ಥರ ಪ್ರೊಡ್ಯೂಸರ್ಗಳು ದುಡ್ಡು ಮಾಡೋ ಭರದಲ್ಲಿ ಇವ್ರ ಹೆಸರನ್ನು ಸ್ವಲ್ಪ ಹಾಳು ಮಾಡಿದರು. ಆದ್ರೂ ಅದ್ಯಾವುದಕ್ಕೂ ಬಗ್ದೇನೆ ಇದುವರೆಗೂ ನಮ್ಮನ್ನೆಲ್ಲ ರಂಜಿಸ್ಕೊಂಡೇ ಬಂದಿದ್ದಾರೆ. ಸದ್ಯದ ಮಟ್ಟಿಗೆ ಇಂಥ ಒಬ್ಬ ನಟ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಇಲ್ಲದೇ ಇರೋದ್ರಿಂದ ಸ್ಯಾಂಡಲ್ವುಡ್ ಅವನತಿ ಹಾದಿ ಹಿಡಿದಿದೆ. ಯಾಕೋ ಏನೋ ಗೊತ್ತಿಲ್ಲ, ಇವ್ರ ತಲೆಗೆ ವಿದ್ಯೆ ಅನ್ನೋದೇ ಹತ್ತಲಿಲ್ಲ. ಆದರೆ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ಇವರು ಬಿಡಲೇ ಇಲ್ಲ. ಇವರು ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸ ಮುಗಿಸಿದ ನಂತರ ಒಬ್ಬ ಸಾಮಾನ್ಯ ಹಾಲು ಮಾರುವ ವ್ಯಕ್ತಿಯಾಗಿ ಕೆಲಸ ಮಾಡ್ತಿದ್ರು. 10ರಿಂದ 12 ಹಸುಗಳನ್ನ ಕಟ್ಕೊಂಡು ಹಾಲು ಮಾರ್ತಿದ್ದ ಇವರು ಒಂದಲ್ಲ ಒಂದಿನ ನಾನೇನಾದರೂ ಸಾಧನೆ ಮಾಡಲೇಬೇಕು ಅಂತ ನೀನಾಸಮಿಗೆ ಸೇರಿದರು. ಆ ನೀನಾಸಮಲ್ಲಿ ಪಡೆದಂತಹ ನಟನಾ ತರಬೇತಿಯಿಂದ ಇವತ್ತು ಕರ್ನಾಟಕದ ನಂಬರ್ 1 ಹೀರೋ ಆಗಿ ನಿಂತಿದ್ದಾರೆ. ಕೆಲವರಿಗೆ ಅನಿಸಿರ್ಬೋದು ಇವರೇನು ಮಹಾ ಸಾಧನೆ ಮಾಡಿಲ್ಲ ಅಂತ. ಆದರೆ ಒಂದೇ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಒಬ್ಬ ಹಾಲು ಮಾರೋ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಯಾರು ಮುಟ್ಟಕ್ಕಾಗದೇ ಇರೋ ಹೀರೋ ಆಗಿ ನಿಂತಿದ್ದಾರೆ ಅಂದರೆ ತೆರೆ ಹಿಂದ್ಗಡೆ ಅವ್ರು ಎಷ್ಟು ಕಷ್ಟಪಟ್ಟಿರಬೇಡ. ನನಗನ್ಸುತ್ತೆ ಇವ್ರ ಕಲ್ಪನೆಯಲ್ಲೂ ಸಹ ನಾನು ಇಷ್ಟು ದೊಡ್ಡ ಹೀರೋ ಆಗ್ತೀನಿ ಅಂತ ಇವ್ರು ಅಂದ್ಕೊಂಡಿರಲಿಲ್ಲ. ಆ ಮಟ್ಟಿಗೆ ಬೆಳೆದಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ಗೆ ಎಷ್ಟೋ ಜನ ಕಲಾವಿದರು ಬಂದೋದ್ರು. ಆದರೆ ಕೆಲವೊಂದು ಕಲಾವಿದರು ಮಾತ್ರ ಅಭಿಮಾನಿಗಳ ಎದೆಲಿ ಕೊನೆವರೆಗೂ ಅಚ್ಚಳಿಯಾಗಿ ಉಳಿತಾರೆ. ಅಂಥವರಲ್ಲಿ ದರ್ಶನು ಸಹ ಒಬ್ಬರು. ಇವರಿಂದ ಏನಪ್ಪ ನಾವು ಕಲಿಬೋದು ಅಂದರೆ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದರೂ ಕುಗ್ಗಬಾರ್ದು. ದರ್ಶನ್ ಅವರು ಇದುವರೆಗೂ 2 ಸಲ ಜೈಲಿಗೆ ಹೋಗಿದ್ದಾರೆ. ಆದ್ರೂ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಭರವಸೆಯಲ್ಲೇ ಇದ್ದಾರೆ. ಎಂಥ ಕಷ್ಟದಲ್ಲೂ ಒಂದು ಭರವಸೆ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಭರವಸೆ ಮನುಷ್ಯನಿಗೆ ಅವನು ಊಹೆನೂ ಮಾಡಿರೋಕ್ಕಾಗಲ್ಲ, ಅಷ್ಟು ಎತ್ತರಕ್ಕೆ ತಗೊಂಡೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ದರ್ಶನ್ ಅವರು ಹೊರಗಡೆ ಬಂದು ನಮಗೋಸ್ಕರ ಮೂವಿಗಳನ್ನ ಮಾಡೇ ಮಾಡ್ತಾರೆ. ದರ್ಶನ್ ಅವರು ತುಂಬ ದೊಡ್ಡ ಕಷ್ಟದಲ್ಲಿದ್ದಾರೆ ಅಂತ ಅನ್ಕೋತಿರ್ಬೋದು. ಆದರೆ ಅವರಿಗೆ ಮೊದಲಿಂದಾನೋ ಕಷ್ಟಗಳೇನು ಹೊಸದಲ್ಲ. ಇವರಿಗೆ ಕಷ್ಟಗಳು ಹೆಂಗಪ್ಪ ಅಂದರೆ ಇವರು ಲೈಟ್ ಬಾಯ್ ಆಗಿದ್ದಾಗಿಂದ ಇಲ್ಲಿವರೆಗೂ ಹೂವಿನ ಪಲ್ಲಕ್ಕಿಲಿ ಬಂದಿದ್ದಾರೆ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಇವರು ಮುಳ್ಳಿನ ಪಲ್ಲಕ್ಕಿಲೇ ಇಲ್ಲಿವರೆಗೂ ಬಂದು ತಲುಪಿರೋದು. ಪ್ರತಿಯೊಬ್ಬರ ಲೈಫಲ್ಲೂ ಅಷ್ಟೇ, ಕಷ್ಟಗಳೇ ಇಲ್ಲ ಅಂದರೆ ಅವನ ಬೆಳವಣಿಗೆನೇ ಇರಲ್ಲ. ಹೂವಿನ ಪಲ್ಲಕ್ಕಿಲಿ ಬಂದಿರೋನು ಜಾಸ್ತಿ ದಿನ ಅಭಿಮಾನಿಗಳ ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಉಳಿಯೋಕ್ಕಾಗಲ್ಲ. ಆದರೆ ಮುಳ್ಳಿನ ಪಲ್ಲಕ್ಕಿಲಿ ಬಂದವನು ಭೂಮಿ ಇರೋವರೆಗೂ ಅವನ ಹೆಸರು ಅಜರಾಮರವಾಗಿರುತ್ತೆ. ಇಲ್ಲಿ ದರ್ಶನ್ ಒಬ್ಬರು ಮಾತ್ರ ಅಲ್ಲ, ಯಶ್, ಸುದೀಪ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಇವರೆಲ್ಲನೂ ಮುಳ್ಳಿನ ಪಲ್ಲಕ್ಕಿಲೇ ಬಂದಿರೋರು. ಇವ್ರ ತಂದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದು ಮಾತ್ರಕ್ಕೆ ಇವರೆಲ್ಲ ದೊಡ್ಡ ಹೀರೋಗಳಾಗಿ ಬೆಳೆಯೋಕ್ಕಾಗಲ್ಲ. ಇವರಲ್ಲಿ ಟ್ಯಾಲೆಂಟ್ ಇದ್ದರೆ ಮಾತ್ರ, ಕಷ್ಟಪಡೋ ಸಾಮರ್ಥ್ಯ ಇದ್ದರೆ ಮಾತ್ರ ದೊಡ್ಡ ಹೀರೋಗಳಾಗಿ ಬೆಳೆಯೋದು. ಹಾಗೇನೆ ನಮ್ಮ ಯಶ್ ಅವರು ಒಬ್ಬ ಕಂಡಕ್ಟರ್ ಮಗ. ಆದರೆ ಈಗ ಇಡೀ ವರ್ಲ್ಡನ್ನೇ ಆಳ್ತಿದ್ದಾರೆ. ಯಾರ ಹಣೆ ಬರ ಹಿಂಗಿರುತ್ತೋ ಗೊತ್ತಿಲ್ಲ. ಸತತಂ ಪ್ರಯತ್ನಂ ಇದಿದ್ರೆ ಯಾರು ಬೇಕಾದರೂ ಗೆಲ್ಬೋದು. ಕೊನೆದಾಗ ಒಂದು ಮಾತು ಹೇಳ್ತೀನಿ, ಪ್ರಯತ್ನ ಪಡೆದೇ ದಡ ಮುಟ್ಟಕ್ಕಾಗಲ್ಲ, ದಡ ಮುಟ್ಟಿಲ್ದೇ ಇರೋನು ಪ್ರಯತ್ನನೇ ಪಟ್ಟಿರಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಎಮೋಷ್ನಲ್ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.